ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 22ನೇ ಪ್ರಶ್ನೆ. ನಯವಾದ ಮೇಲ್ಮೈನಿಂದ ಯಾವ ರೀತಿಯ ಬೆಳಕಿನ ಪ್ರತಿಫಲನ ಉಂಟಾಗುತ್ತದೆ, ಏಕೆ? ನಿಮಗೆ ಗೊತ್ತಿದೆ, ಬೆಳಕಿನ ಪ್ರತಿಫಲನದಲ್ಲಿ 2 ರೀತಿ ಇದೆ ಅಲ್ವಾ? ನಿಯತ ಮತ್ತು ಅನಿಯತ ಪ್ರತಿಫಲನ ಅಂತ ಇದೆ. ಈಗ ನಿಯತ ಪ್ರತಿಫಲನದಲ್ಲಿ ನಯವಾದ ಮೇಲ್ಮೈಯಿಂದ ನಿಯತ ಪ್ರತಿಫಲನ ಉಂಟಾಗುತ್ತದೆ. ನೋಡಿ, ಇದು ಕನ್ನಡಿ ಇದೆ ಅಲ್ವಾ? ಇದರ ಮೇಲೆ ಬಿದ್ದಂತಹ ಬೆಳಕು, ಇದು ನಯವಾದ ಮೇಲ್ಮೈ ಇದೆ, ಇದರ ಮೇಲೆ ಬಿದ್ದಂತಹ ಬೆಳಕು ನಿಯತ ಪ್ರತಿಫಲನವನ್ನ ಉಂಟು ಮಾಡ್ತಾ ಇದೆ. ಏಕೆಂದರೆ ಇದರ ಪ್ರತಿಫಲಿಸುವ ಮೇಲ್ಮೈ ನಿಯತವಾದ ಕಣಗಳ ಜೋಡಣೆ ಹೊಂದಿದೆ. ಇಲ್ಲಿ ಏನಾಗತ್ತೆ, ನಿಯತವಾದ ಮೇಲ್ಮೈ ಇದೆ, ಇದ ನಿಯತ ಆಗೋಯ್ತು, ಬಿಡಿಸ್ಲಿಕ್ಕೆ ಹೋಗಿ ನಿಯತ ಬಿಡಿಸೋಣ. ನಿಯತವಾದ ಮೇಲ್ಮೈ ಈ ರೀತಿ ನಿಯತವಾದ ಮೇಲ್ಮೈ ಇದ್ದಾಗ ಇದ್ರ ಮೇಲೆ ಕಿರಣಗಳು ಬೀಳುತ್ತವೆ. ಈಗ ಬಿದ್ದಂತಹ ಕಿರಣಗಳು ಸಮಾಂತರವಾಗಿ, ಹೇಗೆ ಪತನ ಕಿರಣ ಒಂದಕ್ಕೊಂದು ಸಮಾಂತರವಾಗಿತ್ತೋ ಹಾಗೆ ಪ್ರತಿಫಲಿತ ಕಿರಣ ಕೂಡ ಒಂದಕ್ಕೊಂದು ಸಮಾಂತರವಾಗಿ ಹೋಗುತ್ತವೆ. ಇದನ್ನ ನಿಯತ ಪ್ರತಿಫಲನ ಅಂತ ಕರೆಯಲಾಗುತ್ತೆ. ಈ ನಿಯತ ಪ್ರತಿಫಲನ ಏನು? ಇದು ನಯವಾದ ಮೇಲ್ಮೈನಿಂದ ಉಂಟಾಗುತ್ತೆ, ಜೊತೆಗೆ ಪ್ರತಿಬಿಂಬವನ್ನ ಕೂಡ ಉಂಟು ಮಾಡುತ್ತೆ. ನೀವೀಗ ಗಾಜಿನ ಕನ್ನಡಿ ಎಲ್ಲ ಅಥವಾ ನಿಂತ ನೀರು ಇರ್ತದಲ್ಲ, ಶುದ್ಧವಾದ ನಿಂತ ನೀರು, ಸ್ವಚ್ಛವಾದಂಥದ್ದು, ಅದರಲ್ಲಿ ನಮ್ಮ ಮುಖ ನಮಗೆ ಕಾಣ್ತದೆ. ಸ್ಟೀಲ್ ತಟ್ಟೆಯಲ್ಲಿ, ಹೊಸ ಸ್ಟೀಲ್ ತಟ್ಟೆಯಲ್ಲಿ ನಮ್ಮ ಮುಖ ನಮಗೆ ಕಾಣ್ತದೆ. ಯಾಕೆಂದ್ರೆ ಅದು ನಿಯತವಾದ ಕಣಗಳ ಜೋಡಣೆಯಿಂದ ನಯವಾದ ಮೇಲ್ಮೈ ಆಗಿರುತ್ತೆ. ಹಾಗಿದ್ರೆ ನಯವಾದ ಮೇಲ್ಮೈ ಮೇಲೆ ಯಾವ ರೀತಿಯ ಬೆಳಕಿನ ಪ್ರತಿಫಲನ ಉಂಟಾಗುತ್ತೆ? ನಿಯತ ಪ್ರತಿಫಲನ ಉಂಟಾಗುತ್ತೆ. ಥ್ಯಾಂಕ್ ಯು.